ಅದು ಭ್ರಮೆ ತುಂಬೆ ಅದು ನಂದು. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ್ ಹೇಳ್ತಾನಲ್ಲ. ಇದು ಯಾವುದೂ ಕೂಡ ನಮ್ದು ಅಲ್ಲ, ಆತನದದ. ಆತ ಏನಾದರೂ ಕೂಡ ಬೆಳಕು ಕೊಡದೆ ಹೋದರೆ, ಆತ ಏನಾದರೂ ಬೇಡಪ್ಪ ಇವರು ಈ ಭೂಮಿ ಮ್ಯಾಗಿನ ಜನ ಭಾಳ ಸೊಕ್ಕಿಗೆ ಬಂದಾರ, ಒಂದು ವಾರ ಒಪ್ಪತ್ತನಿ ಭೂಮಿ ಕಡೆ ಹೋಗಬೇಡ ಅಂತ ಸೂರ್ಯಾಗಿ ಹೇಳಿಬಿಟ್ರೆ ಮಾಡೋರು ಏನದ್ರಿ? ಸೂರ್ಯನ ಕಿರಣ ಭೂಮಿಗೆ ಸ್ಪರ್ಶ ಆಗಲಾರ್ದ ಒಂದು ಸಸಿಯೂ ಕೂಡ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಒಂದು ಕ್ಷಣ ಭಗವಂತ ಆ ವಾಯುದೇವನಿಗೆ ಏನಾದ್ರೂ ಕೂಡ ಇಲ್ಲ ನಾನಾ ಅನ್ನಕತ್ತನ ಬಿಟ್ಟು ಬಿಡು ಒಂದು ವಾರ ಒಪ್ಪತ್ತು ಅಂತಂದು ಬಿಟ್ರ ಆ ಗಾಳಿ ಭೂಮಿ ಕಡೆ ಸುಳಿದೆ ಹೋದ್ರೆ ಬದುಕಾಕ ಸಾಧ್ಯ ಅದ ಏನು? ಇಲ್ಲ. ಆದ್ರೂ ನಾವೇನಂತೀವಿ ನಾನು ಅಂತ ತಿಳ್ಕೊ ಹಾಗೆ ತಿಳ್ಕೊಳ್ಬೇಕು. ಅದನ್ನ ಭಾಳ ಚಂದದ, ಭಾಳ ಸರಳದ ಅದು. ಆದ್ರೆ ಅದನ್ನ ಅದ್ರ ಕಡೆ ಒಂದಷ್ಟು ಒಲವು ಕೊಡಬೇಕು ನಾವು. ಹಿಂಗದ ಬದುಕು, ಹಿಂಗದ ಜೀವನ, ಹಿಂಗ ಬಂದೀವಿ ನಾವು ಅನ್ನುವಂಥದ್ದು. ಯಾವುದು ನಮ್ಮದ ಅಲ್ಲ, ನಮ್ಮದ ಅಲ್ಲದೇ ಇರುವಂತ ವಸ್ತುವಿಗಾಗಿ ಅಂತ್ಯದವರೆಗೂ ಕೂಡ ನಾವು ಹೋರಾಟವನ್ನ ಮಾಡುತ್ತೇವೆ. ಒಬ್ಬರಿಗೆ ಮೋಸವನ್ನ ಮಾಡುತ್ತೇವೆ, ಒಬ್ಬರ ಮಣಿಯನ್ನ ಒಡಿತೇವೆ, ಒಬ್ಬರಿಗೆ ಕಣ್ಣೊಳಗ ನೀರನ್ನ ಹಾಕಿಸ್ತೇವೆ. ಏನು? ಕೇವಲ ಒಂದು ಗೇಣು ಹೊಟ್ಟೆಯನ್ನ ತುಂಬಿಕೊಳ್ಳುವುದಕ್ಕಾಗಿ, ಸಂಸಾರವನ್ನ ನಡೆಸುವುದಕ್ಕಾಗಿ ಒಂದು ದಿನ ಈ ಭೂಮಿಯನ್ನ ಬಿಟ್ಟು ಈ ಒಡಲೊಳಗೆ ಸೇರೋದಕ್ಕಾಗಿ ಕೇವಲ ಬದುಕನ್ನ ಮಾಡುತ್ತಾ ಹೋಗುತ್ತಾ ಸತ್ಯಾಸತ್ಯತೆಯನ್ನ ಒಂದು ಸಾರಿ ಕುಂತು ಚಿಂತನೆಯನ್ನ ಮಾಡಬೇಕು. ಹಂಗ ಅದ ಬದುಕು. ಯಾರು ನಾನು, ಎದಕ್ಕೆ ಬಂದೀನಿ, ಇದು ಎಲ್ಲ ಯಾರದದ? ಇದು ಯಾರದದ? ಬೇಕಲ್ಲ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲವೂ ಕೂಡ ಅವಂದದ. ನಾ ಅಂತೀನಿ ಎಟ್ಟಾಗ್ಯದ ನಿನ್ನ ಹೊಲದಾಗ, ಇಟ್ಟಾಗ್ಯದ. ಯಾರು ಬೆಳೆಸಿದ್ರು? ನಾ ಬೆಳೆಸೀನಿ. ಎಲ್ಲಿ ಬೆಳೆಸಿಯಪ್ಪ? ಎಲ್ಲಿ ಬೆಳೆಸಿ? ಕರೆ ಹೇಳ್ರಿ ಎಷ್ಟು ಚಂದ ಭಗವಂತ ಸೃಷ್ಟಿಯನ್ನ ನಿರ್ಮಾಣ ಮಾಡ್ಯಾನ ಅಂತ ಅಂದ್ರೆ ಗಮನಿಸ್ರಿ. ತಾವೆಲ್ಲರೂ ಕೂಡ, ತಾವೆಲ್ಲ ರೈತರಿದ್ದರು, ಹೊಲಕ್ಕೆ ಹೋಗಿದ್ರಲ್ಲ, ಹೊಲಕ್ಕೆ ಹೋಗಿ ಬೀಜವನ್ನ ಬಿತ್ತುತ್ತೀರಿ. ಅದು ಜೋಳ ಆಗಿರಬಹುದು, ಅಕ್ಕಿ ಆಗಿರಬಹುದು, ಭತ್ತ ಯಾವುದನ್ನ ಆಗಿರಬಹುದು, ಬಿತ್ತುತ್ತಿರಲ್ಲ. ಏನಾದ್ರೂ ಕೂಡ ಆ ಭಗವಂತ ಈ ಭೂಮಿ ತಾಯಿಗೆ ಹೇಳಿ ಅವ್ರು ಏನು ಒಂದು ಬೀಜ ಬಿತ್ತುತ್ತಾರಲ್ಲ, ವಾಪಸ್ ಒಂದೇ ಬೀಜ ಬೆಳಿ ಅಂತವ ಹೇಳಿದ್ರೆ ಯಾರ ಬಿತ್ತುತ್ತಿದ್ರು ಹೆಂಗೋ? ಇಲ್ಲಲ್ಲ. ಒಂದು ಬೀಜ ನೀ ಭೂಮಿ ಒಡಲಿಗೆ ಹಾಕಿದರೆ ಸಾವಿರ ಬೀಜಗಳನ್ನ, ಸಾವಿರ ಕಾಳುಗಳನ್ನ ಆ ಭಗವಂತ ನಮಗ ಕೊಡತಾನೆ, ಭೂಮಿ ತಾಯಿ ನಮಗ ಕೊಡತಾಳ ಅಂತ ಅಂದ್ರ ಅದರ ಅರಿವು ನಮಗೊಳಗ ಒಂದಿಟ್ಟಿರ್ಬೇಕಲ್ಲ. ಒಂದು ಜ್ವಾಳದ ಕಾಳು ಬಿತ್ತಿದ್ರೆ ಒಂದ ಜ್ವಾಳದ ಕಾಳು ಬೆಳೆಯಂಗಿದ್ದಿದ್ರೆ ಭೂಮಿ ಮ್ಯಾಗ ಇರಾಕ ಸಾಧ್ಯತೆಯೇನು? ಇಲ್ಲ. ಅಷ್ಟೆಲ್ಲ ಅದ್ಭುತವನ್ನ ನಿರ್ಮಾಣ ಮಾಡಿರುವಂತ ಭಗವಂತ ಜೊತೆಗೆ ಕೇವಲ ಈ ಮಾನವರಿಗೆ ಜ್ಞಾನವನ್ನ ಕೊಟ್ಟಿದ್ದಾನ, ದುಡಿಯಾಕ ಕೈಗಳನ್ನ ಕೊಟ್ಟಿದ್ದಾನೆ, ಏನು ಒಂದಷ್ಟು ವಿಚಾರವನ್ನ ಮಾಡಕ ಒಳ್ಳೆಯ ಮನಸ್ಸನ್ನ ಕೊಟ್ಟಿದ್ದಾನೆ, ಬುದ್ಧಿಯನ್ನ ಕೊಟ್ಟಿದ್ದಾನೆ. ಇದನ್ನೆಲ್ಲ ಯಾಕೆ ಕೊಟ್ಟಾನಂತಂದ್ರ ಕೇವಲ ನಿನ್ನ ಸಂಸಾರದ ಚಿಂತೆಯನ್ನ ಮಾಡೋದಲ್ಲ, ಕೇವಲ ಈ ಮಾನವರ ಚಿಂತೆಯನ್ನ ಮಾಡೋದಲ್ಲ, ಇದನ್ನ ಹೊರತುಪಡಿಸಿ ನಿನ್ನ ಜೊತೆಗೆ ಇರುವ 84 ಲಕ್ಷ ಜೀವರಾಶಿಗಳು ಕೂಡ ಈ ಭೂಮಿ ಮ್ಯಾಗ ಬದುಕ ಮಾಡತ್ತವ. ಅವು ಕೂಡ ಬಂದಾವ. ನೀ ದುಡ್ದಿದ್ದನ್ನ, ನೀ ಬಿತ್ತಿ ಬೆಳೆದಿದ್ದನ್ನ ಕೇವಲ ನೀ ಒಬ್ನ ತಿನ್ನಾಕ ಹೋಗಬೇಡ, ಕೊಡು ಅಂತ. ಅವು ಬದುಕಬೇಕಲ್ಲ. ಶರಣ ಬಸಪ್ಪ ಅಂದ,